ನಿನ್ನೆ 28/10/2025 ಸಾಯಂಕಾಲ ಸುಮಾರು 7 ಗಂಟೆಗೆ ನಮ್ಮ ಟೌನ್ ಪೊಲೀಸ್ ಸ್ಟೇಷನ್, ಚಿಕ್ಕಮಗಳೂರು ಜಿಲ್ಲೆಯ ಟೌನ್ ಪೊಲೀಸ್ ಸ್ಟೇಷನಿಗೆ ಒಬ್ಬರು ಲೇಡಿ ಬಂದುಬಿಟ್ಟು ಒಂದು ಕಂಪ್ಲೇಂಟನ್ನು ನೀಡಿದ್ದಾರೆ. ಆ ಕಂಪ್ಲೇಂಟ್ ಬೇಸಿಸ್ ಮೇಲೆ ನಾವೊಂದು ಕ್ರೈಮನ್ನು ರಿಜಿಸ್ಟರ್ ಮಾಡಿದ್ದೀವಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ. ಕ್ರೈಮ್ ನಂಬರ್ ಬಂದುಬಿಟ್ಟು 182/25 ಅಂಡರ್ ಸೆಕ್ಷನ್ 75 ಸಬ್ಸೆಕ್ಷನ್ 2 78 BNS ಮತ್ತು ಸೆಕ್ಷನ್ 4 ಆಫ್ ಇಂಡಿಸೆಂಟ್ ರೆಪ್ರೆಸೆಂಟೇಷನ್ ಆಫ್ ವುಮನ್ಸ್ ಆ್ಯಕ್ಟ್, ಹಾಗೆ 67 ಆಫ್ IT ಆ್ಯಕ್ಟಲ್ಲಿ ನಾವು ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಈ ದೂರು ಏನು ನೀಡಿದ್ದಾರೆ ಅದರದ್ದು ಸಾರಾಂಶ ಅಂದರೆ, ಇವರು ಲೇಡಿ ಆ ದೂರಲ್ಲಿ ತಿಳಿಸ್ತಾರೆ. ಆದಿತ್ಯ ಅಂತಕ್ಕಂಥವ್ರು, ಅವರು ಇವ್ರದ್ದು ಫೋಟೋಗಳನ್ನು ಮತ್ತು ವೀಡಿಯೋಗಳನ್ನು ತೊಗೊಂಡು ಬೇರೆದವರಿಗೆಲ್ಲ ಮಾರ್ಫ್ ಮಾಡಿ ಬೇರೆದವರಿಗೆಲ್ಲ ಕಳಿಸೋದು ಮತ್ತು ಇವರಿಗೆ ಹ್ಯಾರಾಸ್ಮೆಂಟ್ ಮಾಡೋದು, ಈ ಥರದ್ದೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಅವರು ಮೆನ್ಷನ್ ಮಾಡಿ ಕೊಟ್ಟಿರ್ತಾರೆ. ಆ ಬೇಸಿಸ್ ಮೇಲೆ ಈ ಪ್ರಕರಣ ದಾಖಲಾಗುತ್ತೆ. ಈ ಪ್ರಕರಣ ಸ್ವಲ್ಪ ಸೆನ್ಸಿಟಿವ್ ಪ್ರಕರಣ ಆಗಿರೋದ್ರಿಂದ ಇಮಿಡಿಯೇಟಾಗಿ ನಮ್ಮ PI ಟೌನ್ ಅವರ ನೇತೃತ್ವದಲ್ಲಿ ಒಂದು ವಿಶೇಷ ತಂಡವನ್ನು ರಾತ್ರಿ ರಚಿಸಿಬಿಟ್ಟು ಆರೋಪಿಯನ್ನು ರಾತ್ರಿಯೇ ನಾವು ನಿನ್ನೆ ಸೆಕ್ಯೂರ್ ಮಾಡಿದ್ದೀವಿ. ರಾತ್ರಿ ಅಂದರೆ ಈಗ ಅವ್ರದ್ದು ಅವರು ಇರಲಿಲ್ಲ, ಹೊರಗಡೆ ಇದ್ದರು, ಅದು ನೋಡ್ಕೊಂಡ್ಬಿಟ್ಟು ಅವ್ರನ್ನ ಸೆಕ್ಯೂರ್ ಮಾಡಲಾಗಿದೆ. ಸೊ ಈಗ ಅವ್ರನ್ನ ಸೆಕ್ಯೂರ್ ಮಾಡಿ ವಿಚಾರಣೆಗೊಳಪಡಿಸಿ ಅವ್ರನ್ನ ಅರೆಸ್ಟ್ ಮಾಡಿ ಇವತ್ತು ನ್ಯಾಯಾಂಗ ಬಂಧನಕ್ಕೆ ಅವರಿಗೆ ಒಪ್ಪಿಸಿ ಮತ್ತು ಈಗ ಪೊಲೀಸ್ ಕಸ್ಟಡಿಗೆ ತೊಗೊಂಡಿದ್ದೀವಿ ಹೆಚ್ಚಿನ ವಿಚಾರಣೆಗೋಸ್ಕರ, ಹೆಚ್ಚಿನ ತನಿಖೆಗೋಸ್ಕರ. ಇದು ಒಂದು IT ಆ್ಯಕ್ಟಲ್ಲಿ ಕೇಸ್ ಆಗಿರೋದ್ರಿಂದ ವೈಜ್ಞಾನಿಕ ರೀತಿಯಲ್ಲಿ ತನಿಖೆಯನ್ನು ಕೈಗೊಂಡು ಮುಂದಿನ ದಿನಗಳಲ್ಲಿ ಏನು ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗುತ್ತೆ.